ಸ್ನೇಹಿತರೆ ನಮಸ್ಕಾರ. ಆಂಕರ್ ಅನುಶ್ರೀ ಅವರ ಮದುವೆ ಅದ್ದೂರಿಯಾಗಿ ಮುಗಿದಿದೆ. ಅನುಶ್ರೀ ಅವರ ಮದುವೆಯಲ್ಲಿ ಎಲ್ಲರೂ ಕೂಡ ಬಂದು ಅನುಶ್ರೀಗೆ ಶುಭ ಹಾರೈಸಿ ಹೋಗಿದ್ದಾರೆ. ಅದರಲ್ಲೂ ಕೂಡ ಕನ್ನಡದ ಸ್ಟಾರ್ ನಟ ನಟಿಯರು, ಜೊತೆಗೆ ಸೆಲೆಬ್ರಿಟೀಸ್ಗಳು, ಜೊತೆಗೆ ಬೇರೆ ಬೇರೆ ವೃತ್ತಿ ಜೀವನದಲ್ಲಿರೋರು ಕೂಡ ಅನುಶ್ರೀಗೆ ಬಂದು ಶುಭ ಹಾರೈಸಿ ಹೋಗಿದ್ದಾರೆ. ಕೆಲವರು ಅನುಶ್ರೀ ಅಂದ್ಕೊಂಡಿದ್ರು ಇವರು ಬರಬಹುದು ಅಂತೇಳಿ, ಅವ್ರು ಬಂದಿಲ್ಲ. ಇವರು ಬಂದೇ ಬರ್ತಾರೆ ಅಂತೇಳಿ ಅಂದ್ಕೊಂಡಿದ್ದವರೇ ಬರದೇ ಇರೋವಂಥದ್ದು. ಜೊತೆಗೆ ಇವರು ಬರಲ್ವೇನೋ ಅಂತೇಳಿ ಅಂದ್ಕೊಂಡವರು ಬಂದಿದ್ದು ಎಲ್ಲವೂ ಕೂಡ ವಿಶೇಷವಾಗಿತ್ತು. ಒಂದು ಕಡೆ ಅನುಶ್ರೀ ಅವರ ಮದುವೆ ಇಷ್ಟು ಅದ್ದೂರಿಯಾಗಿ ನಡೀತಿದ್ರೆ ಅನುಶ್ರೀಯ ಮನಸ್ಸಿನಲ್ಲಿ ಮತ್ತು ಹೊರಗಡೆ ಒಂದು ನೋವು ಅನುಶ್ರೀಗೆ ನಿರಂತರವಾಗಿ ಕಾಡ್ತಾನೆ ಇತ್ತು. ಅನುಶ್ರೀ ಅವರ ಫ್ಯಾಮಿಲಿಗೂ ಕೂಡ ಈ ನೋವು ಕಾಡ್ತಾನೆ ಇತ್ತು. ಇಡೀ ಮದುವೆಯಲ್ಲಿ ಎಲ್ಲರೂ ಕೂಡ ಇದ್ದರು, ಆದರೆ ಒಬ್ಬರು ಮಾತ್ರ ಇರಲಿಲ್ಲ, ಇರುವಂತೆಯೂ ಕೂಡ ಆಗಲಿಲ್ಲ. ಅನುಶ್ರೀ ಇವತ್ತು ಈ ಲೆವೆಲ್ಗೆ ಬರೋದಕ್ಕೆ ಆ ವ್ಯಕ್ತಿಯ ₹1 ಕೊಡುಗೆನೂ ಕೂಡ ಇಲ್ಲ. ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಅದೇ ಅನುಶ್ರೀ ಅವರ ತಂದೆ ಅನ್ಸ್ಕೊಳ್ಳೋಂಥ ವ್ಯಕ್ತಿ. ಹೌದು, ಅನುಶ್ರೀ ತುಂಬ ಚಿಕ್ಕವಳಿದ್ದಾಗಲೇ ಈ ತಂದೆ ಅನ್ಸ್ಕೊಂಡಂಥ ವ್ಯಕ್ತಿ ನಾಪತ್ತೆ ಆಗಿದ್ದ. ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಯಾವುದೂ ಕೂಡ ಗೊತ್ತಿರಲಿಲ್ಲ. ಕೆಲವು ವರ್ಷಗಳ ಹಿಂದೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದಾಗಿದ್ದು ಬಿಟ್ಟರೆ ಅನುಶ್ರೀ ಅವರ ತಂದೆ ಬದುಕಿದ್ದಾರಾ ಇಲ್ವಾ ಅನ್ನುವಂಥ ಮಾಹಿತಿಯೂ ಕೂಡ ಇರಲಿಲ್ಲ. ಅನುಶ್ರೀ ಕೂಡ ಇದ್ರ ಬಗ್ಗೆ ಹೆಚ್ಚು ಎಲ್ಲೂ ಕೂಡ ಮಾತನೂ ಆಡಲಿಲ್ಲ, ತಲೆನೂ ಕೂಡ ಕೆಡಿಸ್ಕೊಳ್ಳಿಲ್ಲ. ಒಂಟಿಯಾಗಿ ಎಲ್ಲವನ್ನು ಕೂಡ ಫೇಸ್ ಮಾಡಿದ್ರು. ಅವತ್ತು ಅನುಶ್ರೀ ಅವರ ತಾಯಿ ಫೇಸ್ ಮಾಡಿದ್ರು, ಇವಾಗ ಅನುಶ್ರೀ ಅವರು ಒಂಟಿಯಾಗಿ ಫೇಸ್ ಮಾಡ್ತಿದ್ದಾರೆ. ಆದರೆ ಅನುಶ್ರೀ ಅವರ ತಂದೆ ಅಟ್ಲೀಸ್ಟ್ ಅನುಶ್ರೀ ಅವರ ಮದುವೆಗಾದರೂ ಬರ್ತಿದ್ರೇನೋ, ಬರಲಿಲ್ಲಲ್ಲ ಅನ್ನುವಂತಹ ಒಂದಷ್ಟು ಜನರ ಪ್ರಶ್ನೆಗೆ ಉತ್ತರವನ್ನು ಕೊಡುವಂಥ ಸಂದರ್ಭ ಇದು. ಹಾಗಾದರೆ ಯಾಕೆ ಆ ಮನುಷ್ಯ ಈ ಮದುವೆಗೆ ಬರಲಿಲ್ಲ? ಅನುಶ್ರೀ ಮತ್ತು ಅನುಶ್ರೀ ಅವರ ಫ್ಯಾಮಿಲಿಯ ಮುಖದಲ್ಲಿ ಅದೊಂದು ನೋವು ಯಾಕೆ ಕಾಣಿಸ್ತಾ ಇತ್ತು? ಎಲ್ಲವನ್ನು ಕೂಡ ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಆ್ಯಂಕರ್ ಅನುಶ್ರೀ ಅವರ ಮದುವೆಗೆ ಕಾಯ್ತಾ ಕೂತಿದ್ದು ಒಬ್ಬರಲ್ಲ ಇಬ್ಬರಲ್ಲ, ಬಹುತೇಕ ಒಂದು 5-6 ಕೋಟಿ ಕನ್ನಡಿಗರು. 5-6 ಕೋಟಿ ಕನ್ನಡಿಗರಿಗೆ ಈ ಕಾತುರತೆ ಇತ್ತು. ಹಾಗೆಂದ ಮಾತ್ರಕ್ಕೆ 5-6 ಕೋಟಿ ಕನ್ನಡಿಗರು ಮಾತ್ರ ಹೌದು, 7-8 ಕೋಟಿ ಕನ್ನಡಿಗರಲ್ಲಿ ಕೇವಲ 5-6 ಕೋಟಿ ಜನರಿಗೆ ಈ ಒಂದು ಕಾಯುವಿಕೆ ಇತ್ತು. ಆ್ಯಂಕರ್ ಅನುಶ್ರೀ ಅವರ ಮದುವೆ ಇವತ್ತು ನಾಳೆ ಅನ್ನುವಂಥ ಕುತೂಹಲದ ನಡುವೆ ಕೊನೆಗೂ ಕೂಡ ಮುಗಿದಿದೆ. ಅದ್ಧೂರಿಯಾಗಿ, ಬಹಳ ಗ್ರ್ಯಾಂಡ್ ಅಲ್ಲದೇ ಇದ್ದರೂ ಕೂಡ ಒಂದು ಲೆವೆಲ್ಗೆ ಗ್ರ್ಯಾಂಡಾಗಿಯೇ ಮದುವೆ ಆಗಿದ್ದಾರೆ. ಈ ಮದುವೆಗೆ ಅನೇಕರು ಬಂದಿದ್ದರು, ಅನೇಕರು ಸೆಲೆಬ್ರಿಟೀಸ್ಗಳು ಕೂಡ ಬಂದಿದ್ದರು, ಸ್ಟಾರ್ಗಳು ಬಂದಿದ್ದರು, ಜೊತೆಗೆ ಖುದ್ದಾಗಿ ಬಂದು ಹಾರೈಸಿ ಹೋಗಿದ್ರು. ಕೇವಲ ಮದುವೆಗೆ ಮಾತ್ರ ಅಲ್ಲ, ಅವತ್ತೇ ಸಂಜೆ ನಡೆದಂತಹ ಪಾರ್ಟಿಗೂ ಕೂಡ, ಕಾಕ್ಟೇಲ್ ಪಾರ್ಟಿಗೂ ಕೂಡ ಈ ಸ್ಟಾರ್ಸ್ಗಳು ಬಂದಿದ್ದರು, ಹೋಗಿದ್ರು, ವಿಶಸ್ಸನ್ನು ಮಾಡಿದ್ರು. ಈ ಪಾರ್ಟಿಯಲ್ಲಿ ಕುಡಿದು ಕುಣಿದು ಎಲ್ಲ ಎಂಜಾಯ್ ಮಾಡಿದ್ರು. ಈ ಪಾರ್ಟಿಯ ವಿಡಿಯೋಗಳು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ ಸಾಮಾಜಿಕ ಜಾಲತಾಣಗಳಲ್ಲಿ. ಮತ್ತೊಂದು ಕಡೆ ಅನುಶ್ರೀಗೆ ಒಬ್ಬರು ಬರಬಹುದು, ವಿಶ್ ಮಾಡಬಹುದು ಅನ್ನುವಂತಹ ಒಂದು ಕುತೂಹಲ ಇತ್ತು. ಬಟ್ ಆದರೆ ಆ ವ್ಯಕ್ತಿ ಬರಲಿಲ್ಲ. ಆ ವ್ಯಕ್ತಿ ಬರಬಹುದೇನೋ ಅಂತೇಳಿ ಅಂದ್ಕೊಂಡಿದ್ರು. ಬರಲೇ ಇಲ್ಲ, ಹೋಗಲೇ ಇಲ್ಲ ಮದುವೆಗೆ. ಜೊತೆಗೆ ಆ ವ್ಯಕ್ತಿಯ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪನೂ ಕೂಡ ಮಾಡಲಿಲ್ಲ. ಮಾಡದೇ ಇರೋದಕ್ಕೂ ಕೂಡ ಕಾರಣ ಇದೆ. ಮಾಡದೇ ಇರೋದು ತಪ್ಪು ಕೂಡ ಅಲ್ಲ ಅನ್ನೋದು ಕೂಡ ಅನುಶ್ರೀ ಅವರ ಜೀವನವನ್ನು ತುಂಬ ಹತ್ತಿರದಿಂದ ನೋಡಿದವರಿಗೆ ಅರ್ಥ ಆಗುತ್ತೆ. ಯಾಕಂತ ಹೇಳಿದ್ರೆ ಅನುಶ್ರೀ ಅವರು ಎಲ್ಲೂ ಕೂಡ ಆ ವ್ಯಕ್ತಿಯ ಹೆಸರನ್ನು ಹೇಳ್ಕೊಂಡು ಬದುಕಲೇ ಇಲ್ಲ. ಆ ವ್ಯಕ್ತಿ ಇದ್ದಾರೆ ಅಂತಲೂ ಕೂಡ ಅನುಶ್ರೀ ಭಾವಿಸಲೇ ಇಲ್ಲ. ಒಂಟಿಯಾಗಿ ಹೇಗೆ ಅನುಶ್ರೀ ಅವರ ತಾಯಿ ಕೆಲವೊಂದಷ್ಟು ಮಾರ್ಗಗಳನ್ನು ಹಾಕಿಕೊಟ್ರೋ ಅದೇ ಮಾರ್ಗಗಳನ್ನು ಅನುಸರಿಸ್ಕೊಂಡು ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅನುಶ್ರೀ ಅವರು ಯಾಕಿಷ್ಟು ಸೀಕ್ರೆಟಾಗಿ ಮದುವೆ ಆಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಒಂದಷ್ಟು ಜನರಿಗೆ. ಆದರೆ ಒಂದು ಇನ್ವಿಟೇಷನ್ ಕಾರ್ಡನ್ನು ಕೂಡ ಅವರು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ, ಯೂಟ್ಯೂಬ್ ಚಾನಲ್ನಲ್ಲಿ, ಅವರದೇ ಯೂಟ್ಯೂಬ್ ಚಾನಲ್ ಇದ್ದರೂ ಕೂಡ ಅಲ್ಲೂ ಕೂಡ ಏನೂ ಕೂಡ ಹಾಕದೇ ಇರೋದಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಆಶೀರ್ವದಿಸಿ ಅಂತೇಳ್ಬಿಟ್ಟು ಯಾಕೆ ಹೇಳಲಿಲ್ಲ? ನಿಮ್ಮನೆ ಮಗಳು ನಾನು ಅನುಶ್ರೀ ಅಂತೇಳಿ ಹೇಳುವಂಥ ಅನುಶ್ರೀ ಅವರು ಮದುವೆಗೆ ಯಾಕೆ ಯಾರನ್ನೂ ಕೂಡ ಕರೀಲಿಲ್ಲ? ತುಂಬ ಗುಟ್ಟಾಗಿ, ತುಂಬ ಒಂದಷ್ಟು ಜನರ ನಡುವೆ ಮದುವೆನ ಮುಗಿಸ್ಕೊಂಡಿದ್ದು ಯಾಕೆ ಅನ್ನುವಂಥದ್ದು ಕೆಲವರ ಪ್ರಶ್ನೆ. ಇನ್ನೂ ನೀವು ಗಮನಿಸಿದರೆ ರೆಸಾರ್ಟ್ನ ಬಾಗಿಲಲ್ಲೇ, ಅಲ್ಲಿ ರೆಸಾರ್ಟ್ನ ಗೇಟ್ನಲ್ಲೇ ತಡೆಯುವಂಥ ಕೆಲಸವೂ ಕೂಡ ಆಗ್ತಿತ್ತು. ಯಾರಿಗೆ ಇಲ್ಲಿ ಎಂಟ್ರಿ ಪಾಸ್ ಇದೆಯೋ ಅವರಿಗೆ ಮಾತ್ರ ಒಳಗಡೆ ಬಿಡುವಂಥ ಕೆಲಸವೂ ಕೂಡ ಆಗ್ತಿತ್ತು. ಯಾರಾದರೂ ಅವರ ಬಳಿ ಪಾಸ್ ಇಲ್ಲ ಅಂತ ಹೇಳಿದ್ರೆ ಅವರನ್ನು ಒಳಗಡೆಯೂ ಕೂಡ ಬಿಡ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಕಂಪ್ಲೀಟ್ ಆದಂತಹ ಸೆಕ್ಯೂರಿಟಿಯ ನಡುವೆ ಈ ಮದುವೆ ನಡೆದು ಹೋಗಿದೆ. ತುಂಬ ಖಾಸಗಿಯಾಗಿಯೇ ಮದುವೆ ನಡೆದಿದೆ ಅಂತಲೂ ಕೂಡ ಹೇಳ್ಬೋದು. ಇದೀಗ ಈ ಮದುವೆಗೆ ಒಬ್ಬ ವ್ಯಕ್ತಿ ಬರಲಿಲ್ಲ. ಆ ವ್ಯಕ್ತಿ ಬೇರೆ ಯಾರೋ ಅಲ್ಲ, ಅನುಶ್ರೀ ಅವರ ತಂದೆ, ಅದೇ ಸಂಪತ್ ಕುಮಾರ್. ಹೌದು, ಅನುಶ್ರೀ ಅವರು ಇವತ್ತು ಈ ಹಂತಕ್ಕೆ ಬಂದಿರೋದು ಆತನಿಗೆ ಖುಷಿ ಇದೆಯೋ ಖುಷಿ ಇಲ್ವೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಕನ್ನಡಿಗರಿಗೆ ಖುಷಿ ಇದೆ ಅನುಶ್ರೀ ಅವರ ಇವತ್ತಿನ ಈ ಬೆಳವಣಿಗೆ ಬಗ್ಗೆ. ಯಾಕಂತ ಹೇಳಿದ್ರೆ ತಂದೆ ಅನ್ನಿಸ್ಕೊಂಡಂಥ ಪ್ರಾಣಿ ಮಗು ಚಿಕ್ಕ ಇರುವಾಗಲೇ ಬಿಟ್ಟು ಹೋಗಿದೆ.
ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಆ ತಾಯಿ ಈ ಮಗುವನ್ನು ಪೋಷಿಸಿಕೊಂಡು ಬಂದಿದೆ. ಕೇವಲ ಅನುಶ್ರೀಯನ್ನು ಮಾತ್ರ ಅಲ್ಲ, ಅನುಶ್ರೀ ತಮ್ಮನನ್ನು ಕೂಡ ಎಲ್ಲೂ ಕೂಡ ನೋವಾಗದೇ ಇರೋ ಹಾಗೆ ರೀತಿ, ಎಲ್ಲೂ ಕೂಡ ಕಷ್ಟ ಆಗದೇ ಇರೋ ರೀತಿಯಲ್ಲಿ, ಮತ್ತು ಬದುಕು ಹೇಗಿರಬೇಕು, ಬದುಕನ್ನು ಹೇಗೆ ಎದುರಿಸಬೇಕು, ಬದುಕು ಹೇಗೆಲ್ಲ ಬರ್ತದೆ ಅನ್ನೋದನ್ನು ಕೂಡ ಒಂದು ನೀತಿ ಪಾಠದ ರೀತಿಯಲ್ಲಿ ಅನುಶ್ರೀ ಅವರ ತಾಯಿ ಕಟ್ಟಿಕೊಟ್ಟಿದ್ದಾರೆ. ಅನುಶ್ರೀ ಅವರ ತಾಯಿ ಒಬ್ಬಳೇ ಈ ಇಬ್ಬರು ಮಕ್ಕಳನ್ನು ಕೂಡ ಸಾಕಿ ಈ ಹಂತಕ್ಕೆ ಬೆಳೆಸಿ ತಂದು ನಿಲ್ಲಿಸಿದ್ದಾರೆ. ಅನುಶ್ರೀ ಅವರು ಇವತ್ತು ಈ ಹಂತಕ್ಕೆ ಬಂದಿರ್ಬೋದು. ಈಗ ಸಾಕಷ್ಟು ಜನ ಬಂದು ಹಾಗೆ ಹೀಗೆ ಅಂತೇಳಿ ಹೇಳ್ಬೋದು, ಬಟ್ ಅನುಶ್ರೀ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಅನುಶ್ರೀ ಅವರ ತಂದೆ ಸಂಪತ್ ಕುಮಾರ್ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರನೇ. ಒಂದು 3-4 ವರ್ಷಗಳ ಹಿಂದೆ ಅನುಶ್ರೀಗೊಬ್ಬರು ತಂದೆ ಇದ್ದಾರೆ, ಅವರ ಹೆಸರು ಸಂಪತ್ ಕುಮಾರ್ ಅಂತ ಹೇಳಿಬಿಟ್ಟು ಬಹಿರಂಗ ಆಗಿತ್ತು. ಅವರು ಇದೀಗ ಅನುಶ್ರೀ ಅವರನ್ನು ಬಿಟ್ಟು ಹೋಗಿ ಸಾಕಷ್ಟು ವರ್ಷಗಳ ಕಳೆದು ಹೋಗಿದೆ. ಅನುಶ್ರೀ ತೀರಾ ಚಿಕ್ಕ ವಯಸ್ಸಿನಲ್ಲಿ ಇದ್ದಂಥ ಸಂದರ್ಭದಲ್ಲೇ ತಾಯಿಗೆ ಮೋಸ ಮಾಡಿ ತನ್ನ ಮಕ್ಕಳು ತುಂಬ ಚಿಕ್ಕನವರು ಅನ್ನೋದನ್ನು ಕೂಡ ಗಮನಿಸದೆ ಬಿಟ್ಟು ಹೋದಂಥ ದುರುಳ ಆತ. ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಅನುಶ್ರೀ ಅವರ ತಮ್ಮ ಮತ್ತು ಅನುಶ್ರೀ ಅವರ ತಾಯಿ ಈ ಮೂವರೇ ಒಟ್ಟಿಗೆ ಬದುಕ್ತಾ ಇರೋದು. ಇಫ್ ಇಟ್ ಇನ್ ಕೇಸು ಆ ಮನುಷ್ಯ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಅನುಶ್ರೀ ಜೊತೆಗಿದ್ದಿದ್ರೆ ಅನುಶ್ರೀ ಇವತ್ತು ಈ ಹಂತಕ್ಕೆ ಹೋಗ್ತಿರ್ಲಿಲ್ವೋ ಅದು ಕೂಡ ಒಂದು ಪ್ರಶ್ನೆ. ಹಾಗಾಗಿ ಆಗೋದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಇಲ್ಲಿ ಚಿಕ್ಕ ವಯಸ್ಸಿನವರು ತನ್ನ ಮಕ್ಕಳ ಜೊತೆಗೆ ಇರಬೇಕು ಅಂತ ಹೇಳಿ ಒಂದು ಚೂರು ಕೂಡ ಭಾವಿಸದಂಥ ಆತ ಅವತ್ತು ಮನೆಯನ್ನು ಬಿಟ್ಟು ಹೋಗಿದ್ದ. ಸಂಪತ್ ಕುಮಾರ್ ಕನಿಕರವಾಗಿ ಬೇಡಿಕೊಂಡಿದ್ರು ಕೂಡ ಅವತ್ತು ನ್ಯೂಸ್ ಚಾನಲ್ಗಳ ಬಳಿ ಪರಿಪರಿಯಾಗಿ ಬೇಡಿಕೊಂಡಿದ್ರು, ನನ್ನ ಮಗಳು ಅನುಶ್ರೀ ನನ್ನನ್ನು ಬಿಟ್ಟು ಹೋಗಿದ್ದಾಳೆ, ದಯವಿಟ್ಟು ನನ್ನ ಬಂದು ಕರ್ಕೊಂಡು ಹೋಗು ಮಗಳೇ, ನಾನು ನಿಮ್ಮ ಜೊತೆಗೆ ಬದುಕಬೇಕು ಅಂತ ಹೇಳ್ಬಿಟ್ಟು ಆಸೆ ನನಗೆ ಅಂತೆಲ್ಲ ಬೇಡಿಕೊಂಡಿದ್ದಂಥ ವ್ಯಕ್ತಿಯ ವಿಡಿಯೋ ವೈರಲ್ ಆಗಿತ್ತು ಯಾವಾಗ 3-4 ವರ್ಷಗಳ ಹಿಂದೆ. ಬಟ್ಟು ಅನುಶ್ರೀ ಅವತ್ತು ಸುತಾರಾಮ್ ಇದಕ್ಕೆ ಒಪ್ಪಲಿಲ್ಲ. ಅವರು ಬೆಳೆದು ದೊಡ್ಡವರಾಗಿದ್ದಾರೆ, ಅಂದರೆ ಅನುಶ್ರೀ ಬೆಳೆದು ದೊಡ್ಡವರಾಗಿದ್ದಾರೆ. ಸಡನ್ನಾಗಿ ಈಗ ಯಾಕೆ ಆ ವ್ಯಕ್ತಿ ಬಂದರು ಅನ್ನೋದು ಎಲ್ರಿಗೂ ಕೂಡ ಪ್ರಶ್ನೆ ಇತ್ತು. ಅನುಶ್ರೀ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅನುಶ್ರೀ ಅವರ ತಾಯಿ ಆಗಿರ್ಬೋದು, ಅನುಶ್ರೀ ಅವರ ಫ್ಯಾಮಿಲಿ ಆಗ್ಬೋದು, ಕಷ್ಟದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಿಟ್ಟು ಹೋದಂಥ ವ್ಯಕ್ತಿ ಈಗ ಯಾಕೆ ಬಂದಿದ್ದಾನೆ, ಈಗ ನನ್ನ ಯಾಕಪ್ಪ ಕರ್ಕೊಂಡು ಹೋಗು ಅಂತೇಳಿ ಹೇಳ್ತಿದ್ದಾನೆ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಗೊತ್ತು. ಅನುಶ್ರೀಗೆ ಬುದ್ಧಿ ಹೇಳಿದ್ದು ಕೂಡ ಇಲ್ಲ, ಅನುಶ್ರೀಯನ್ನು ಈ ರೀತಿ ಬೆಳೆಸಬೇಕು ಅಂತೇಳಿ ನೋಡ್ಕೊಂಡಿದ್ದು ಕೂಡ ಅಲ್ಲ. ಈಗ ಬಂದ್ಕೊಂಡು ನಾನೇ ನಿನಗೆ ಜನ್ಮ ಕೊಟ್ಟಿದ್ದು, ಕರ್ಕೊಂಡು ಹೋಗಮ್ಮ ಅಂತ ಹೇಳಿದ್ರೆ ಕರ್ಕೊಂಡು ಹೋಗೋಕ್ಕೆ ಅನುಶ್ರೀಗೆ ಏನಾದರೂ ತಲೆ ಕೆಟ್ಟಿದೆಯಾ? ಹೀಗಾಗಿ ಅನುಶ್ರೀ ಅವತ್ತು ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಇಟ್ಬಿಟ್ರು. ಇನ್ನು ಅನುಶ್ರೀ ಯಾರ ಬಗ್ಗೆನೂ ಕೂಡ ಒಂದೇ ಒಂದು ರೂಪಾಯಿ ತುಟಿಯನ್ನು ಕೂಡ ಬಿಡಿಸಲಿಲ್ಲ, ಏನೂ ಕೂಡ ಮಾತನಾಡಲಿಲ್ಲ. ಆ ವ್ಯಕ್ತಿಯ ಬಗ್ಗೆನೂ ಕೂಡ ಅನುಶ್ರೀ ಏನೂ ಕೂಡ ಮಾತನಾಡಲಿಲ್ಲ. ಈಗ ಅನುಶ್ರೀಗೆ ತುಂಬ ಕಷ್ಟಪಟ್ಟು ಮೇಲೆ ಬಂದ ಬಳಿಕ ಈಗ ಅನುಶ್ರೀ ನನ್ನ ಮಗಳು, ಅನುಶ್ರೀ ನನ್ನನ್ನು ಸಾಕು, ಅನುಶ್ರೀ ಜೊತೆಗೆ ನಾನು ಹೋಗಬೇಕು ಹೀಗಂತ ಹೇಳಿದ ತಕ್ಷಣ ಅನುಶ್ರೀ ಬಂದು ಕರ್ಕೊಂಡು ಹೋಗ್ಬಿಡ್ತಾರಾ? ಇಲ್ಲ, ಅನುಶ್ರೀನೂ ಕೂಡ ಸಿಕ್ಕಾಪಟ್ಟೆ ಸ್ವಾಭಿಮಾನಿ. ಹೀಗಾಗಿ ತುಂಬ ಆಲೋಚನೆ ಮಾಡಿ ನಂತರ ಅನುಶ್ರೀ ಸೈಲೆಂಟ್ ಆಗಿ ಬಿಡ್ತಾನೆ. ಯಾರೋ ಇದು ಅನ್ನೋ ರೀತಿಯಲ್ಲಿ ಸುಮ್ಮನಾಗಿ ಬಿಡ್ತಾರೆ. ಕರ್ಕೊಂಡು ಹೋಗೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ, ಸುಮ್ಮನೆ ಇದ್ದರೂ ಕೂಡ ಅದು ಅವರ ಪರ್ಸನಲ್ ವಿಚಾರ. ಆದರೆ ಅನುಶ್ರೀ ಅವರ ಮದುವೆ ವಿಚಾರದಲ್ಲಿ ಇದೀಗ ತಂದೆ ಹೆಸರು ಕೂಡ ಮತ್ತೆ ಈಗ ಚರ್ಚೆಗೆ ಬಂದಿದೆ. ಹೌದು, ಅವತ್ತು ನಡು ನೀರಲ್ಲಿ ಕೈಕೊಟ್ಟು ಹೋದವರನ್ನು ಇವತ್ತು ನಾನು ಈ ಹಂತಕ್ಕೆ ಬಂದ ಮೇಲೆ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಕರ್ಕೊಂಡು ಹೋಗೋಕ್ಕೆ ನನಗೇನೋ ಹುಚ್ಚ ಅಂತ ಹೇಳ್ಬಿಟ್ಟು ಅನುಶ್ರೀ ಅವ್ರ ಮನೇಲಿ ಹೇಳಿದ್ರಂತೆ. ಅದಾದ ಬಳಿಕ ಅನುಶ್ರೀ ಆ ಕಡೆ ತಿರುಗಿಯೂ ಕೂಡ ನೋಡಲಿಲ್ಲ. ಇದರ ಜೊತೆಗೆ ಅನುಶ್ರೀ ಇನ್ನೊಂದು ವಿಚಾರವನ್ನು ಕೂಡ ಅವತ್ತು ಮಾಡಿದರು. ಏನು ಅಂತ ಹೇಳಿದ್ರೆ 2023ರಲ್ಲಿ ಅನುಶ್ರೀ ಅವರ ತಂದೆ ಅಂತೇಳಿ ಹೇಳ್ಕೊಂಡು ಬಂದಂತಹ ಸಂಪತ್ ಕುಮಾರ್ ಅನ್ನುವಂಥ ವ್ಯಕ್ತಿ ಸ್ಟ್ರೋಕ್ ಆಗಿರುತ್ತೆ. ಆತನನ್ನು ಶಿವಲಿಂಗ ಅನ್ನುವಂತಹ ಮತ್ತೊಬ್ಬರು ಟೇಕ್ ಕೇರ್ ಮಾಡ್ತಾ ಇರ್ತಾರೆ. ಅವರು ಅನುಶ್ರೀಯ ತಂದೆ ಅಂತೇಳಿ ಹೇಳ್ಕೊಂಡ್ಬಂದಂಥ ಈ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸೇರಿಸ್ತಾರೆ. ಸ್ಟ್ರೋಕ್ ಆಗಿ ಅವರ ಸ್ವಾಧೀನ ಕಳ್ಕೊಂಡಿರ್ತಾರೆ, ಹಾಸಿಗೆಯನ್ನು ಹಿಡಿದಿರ್ತಾರೆ, ಹಾಸ್ಪಿಟ್ಲಲ್ಲಿ ನರಳ್ತಾ ಇರ್ತಾರೆ, ಕ್ರಿಟಿಕಲ್ ಸಿಚುವೇಷನಲ್ಲಿ ಇದ್ದಾರೆ ಅಂತೇಳ್ಬಿಟ್ಟು ಆಗ ಈ ಒಂದಷ್ಟು ವಿಡಿಯೋಗಳು ಆಡಿಯೋಗಳು ಎಲ್ಲವೂ ಕೂಡ ವೈರಲ್ ಆಗಿತ್ತು. ಆದರೆ ಅದಾದ ಬಳಿಕ ಅನುಶ್ರೀ ಅದರ ಬಗ್ಗೆ ಕೇರು ಕೂಡ ಮಾಡಲಿಲ್ಲ. ಇದಾದ ಬಳಿಕ ಅವರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವ ಮಾಹಿತಿಯೂ ಕೂಡ ಇಲ್ಲ. ಈಗ ಅನುಶ್ರೀ ಅವರ ಮದುವೆ ಇನ್ವಿಟೇಷನ್ ಕಾರ್ಡ್ನಲ್ಲೂ ಕೂಡ ಆ ತಂದೆಯ ಹೆಸರು ಹಾಕಿಸಲೇ ಇಲ್ಲ, ಕೇವಲ ತಾಯಿ ಹೆಸರನ್ನು ಮಾತ್ರ ಅನುಶ್ರೀ ಹಾಕಿಸಿ ಬಿಟ್ಟಿದ್ರು. ಇನ್ನು ಮದುವೆಗೂ ಕೂಡ ಆ ವ್ಯಕ್ತಿ ಎಲ್ಲಿದ್ದಾರೆ ಏನು ಹುಡುಕಿ ಇನ್ವಿಟೇಷನ್ ಕೊಡುವಂಥ ಕೆಲಸವನ್ನೂ ಕೂಡ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಇಷ್ಟವಿಲ್ಲದ ಮನಸ್ಸಿನಲ್ಲಿಯೇ ಅನುಶ್ರೀ ಈ ವೈಯಕ್ತಿಕ ವಿಚಾರವನ್ನು ಅದೇ ರೀತಿ ಕಾಪಾಡಿಕೊಂಡು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಊಟ ನಿದ್ರೆ ಇಲ್ಲದೆ, ಜೊತೆಗೆ ಕೆಲಸ ಇಲ್ಲದೆ ಪರದಾಡಿದಂಥ ದಿನಗಳನ್ನು ಅನುಶ್ರೀ ಇವತ್ತಿಗೂ ಕೂಡ ಮರೆಯೋದಿಲ್ಲ.
ಅವತ್ತು ತಂದೆ ಅನ್ನುವಂಥ ವ್ಯಕ್ತಿ ಇದ್ದಿದ್ದರೆ ಬಹುಶಃ ಇಷ್ಟು ಕಷ್ಟ ಅವತ್ತು ಎದುರಿಸುವಂತಹ ಅನಿವಾರ್ಯತೆ ಬರ್ತಿರ್ಲಿಲ್ಲ. ಹೀಗಾಗಿ ತಂದೆಯ ಮೇಲಿನ ದ್ವೇಷ, ಸಿಟ್ಟು, ಕೋಪ ಎಲ್ಲವೂ ಕೂಡ ಇವತ್ತಿಗೂ ಕೂಡ ಹಾಗೇ ಇದೆ. ನೀವು ಕೂತ್ಕೊಂಡು ಹೇಳ್ಬಹುದು, ಅಯ್ಯೋ ತಂದೆಯನ್ನು ಕರೀಲಿಲ್ಲ ಅಂತಲೂ ಕೂಡ ಹೇಳ್ಬೋದು. ಆದರೆ ಅವರ ನೋವಿದೆಯಲ್ಲ, ಅವರ ನೋವು ಅದು ಅವ್ರಿಗೆ ಮಾತ್ರ ಗೊತ್ತಿರುವಂಥದ್ದು. ಅವರು ಅನುಭವಿಸಿದಂಥ ಅವತ್ತಿನ ಸಿಚುವೇಶನ್ಸ್ಗಳಿದ್ದಾವಲ್ಲ, ಅದನ್ನು ನಾವು ಎಕ್ಸ್ಪ್ಲೇನ್ ಮಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಅನುಶ್ರೀ ಅವರ ತಂದೆ ಆಮೇಲೆ ಎಲ್ಲಿ ಹೋದರು, ಏನು ಮಾಡ್ತಿದ್ದಾರೆ, ಬದುಕಿದ್ದಾರಾ ಬದುಕಿಲ್ವಾ ಯಾವುದೂ ಕೂಡ ಗೊತ್ತಿಲ್ಲ. ಯಾವಾಗ ಅನುಶ್ರೀ ಅವರು ಅದ್ಧೂರಿಯಾಗಿ ಮದುವೆ ಆದರೂ ಫೋಟೋಸ್ಗಳು, ವೀಡಿಯೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಓಡಾಡೋದಕ್ಕೆ ಶುರು ಆಡಿದ್ವು, ಫೋಟೋಸ್ಗಳು, ವೀಡಿಯೋಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋಕ್ಕೆ ಶುರು ಆಯಿತು. ಆಗ ಅನುಶ್ರೀ ಅವರ ತಂದೆ ಫೋಟೋ ಮತ್ತು ವಿಡಿಯೋ ಮತ್ತೆ ಮುನ್ನೆಲೆಗೆ ಬಂತು. ಅನುಶ್ರೀ ಅವರ ತಂದೆ, ಅನುಶ್ರೀ ಅವರ ಮದುವೆ ಆಯಿತು, ಆ ಮದುವೆಗೆ ಅನುಶ್ರೀ ಅವರ ತಂದೆ ಹೋಗಲೇ ಇಲ್ವೇನೋ ಅನ್ನುವಂಥ ವಿಚಾರ ಚರ್ಚೆಗೆ ಬಂತು. ಆದರೆ ತಂದೆ ಅಂತ ಅಂದ್ಕೊಂಡಂಥ ವ್ಯಕ್ತಿ ಅಥವಾ ಕರೆಸ್ಕೊಳ್ಳುವಂಥ ವ್ಯಕ್ತಿ ಮಗಳ ಮದುವೆಯನ್ನು ಮುಂದೆ ನಿಂತು ಮಾಡಬೇಕು. ಆದರೆ ಮಗಳಿಲ್ಲಿ ಇಷ್ಟು ಅದ್ಧೂರಿಯಾಗಿ ಮದುವೆ ಆಗ್ತಿದ್ರೂ ಕೂಡ ತನಗೆ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡಿಕೊಂಡಿದ್ದು ಮಾತ್ರ ಆತನ ಕೆಟ್ಟ ತಪ್ಪು, ಅತಿ ಕೆಟ್ಟ ತಪ್ಪು. ಅದರಲ್ಲೇ ನಿರ್ಣಯ ಮಾತಿಲ್ಲ, ಕ್ಷಮಿಸುವಂತಹ ವಿಚಾರನೇ ಇಲ್ಲ ಆತನನ್ನು. ಅವತ್ತು ನಡು ನೀರಲ್ಲಿ ಕೈಕೊಟ್ಟು ಹೋದಂತಹ ಆತನನ್ನು ಇವತ್ತು ಮದುವೆಗೆ ಕರೆದು ಸತ್ಕರಿಸಿ ಗೌರವಿಸಿ ಕಳಿಸೋದ್ರಲ್ಲಿ ಅರ್ಥನೂ ಕೂಡ ಇಲ್ಲ. ಈ ಮದುವೆಯನ್ನು ಆತನೇ ಮುಂದೆ ನಿಂತು ಮಾಡಿಸ್ಬೇಕಾಗಿತ್ತು. ಆದರೆ ಈ ಮದುವೆಯನ್ನು ಅನುಶ್ರೀ ಅವರ ಸ್ನೇಹಿತರು ಮುಂದೆ ನಿಂತು ಮಾಡಿಸ್ತಿದ್ದಾರೆ ಅಂತ ಹೇಳಿದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ, ಆತ ಎಲ್ಲಿದ್ದಾನೆ, ಸ್ನೇಹಿತರು ಎಲ್ಲಿದ್ದಾರೆ ಅಂತೇಳಿ. ಹೌದು, ಅನುಶ್ರೀ ಅವರಿಗೆ ಇವತ್ತಿಗೆ ಮನಸ್ಸು ಕಂಪ್ಲೀಟಾಗಿ ಕೆಟ್ಟೋಗಿದೆ. ಆತನ ಬಗ್ಗೆ ಯಾವ ಗೌರವ, ಪ್ರೀತಿ, ಮಮತೆ, ₹1 ಕೂಡ ಉಳಿದಿಲ್ಲ. ಹೀಗಿರುವಾಗ ಮದುವೆಗಾದರೂ ಎಲ್ಲಿಂದ ಕರೀತಾರೆ? ಮದುವೆ ಕರೆಯೋ ಸಾಲಿ ಆ ವಿಚಾರವನ್ನು, ಮದುವೆ ವಿಚಾರವನ್ನು ಕೂಡ ಆತನಿಗೆ ಹೇಳೋಕ್ಕೂ ಕೂಡ ಮನಸ್ಸು ಬರೋದಿಲ್ಲ. ಅದೇ ರೀತಿ ಅನುಶ್ರೀಗೂ ಕೂಡ ಇಲ್ಲ ಆಗಿದೆ ಅನ್ನೋದು ಕೂಡ ಸತ್ಯ. ವಾಟೆವರ್, ಈ ಒಂದು ವಿಚಾರದಿಂದ ಅನುಶ್ರೀ ಅವರು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ರು ಅನ್ನೋದು ಕೂಡ ಸತ್ಯ. ಸಾಕಷ್ಟು ಸಲ ಅವರ ಕಣ್ಣೀರಿನಲ್ಲಿ ಇದೊಂದು ನೋವಿತ್ತು. ಈ ಸಂದರ್ಭದಲ್ಲಿ ನನ್ನ ತಂದೆ ಅಂತೇಳಿ ಅನ್ನಿಸ್ಕೊಳ್ಳೋನು ಇದ್ದಿದ್ರೆ ಎಷ್ಟು ಖುಷಿ ಪಡ್ತಿದ್ದಲ್ವಾ ಅಂತೇಳಿ. ಕೊನೆಯದಾಗಿ ಈ ಗಂಡನ ಮನೆಗೆ ಅವರನ್ನು ಒಪ್ಪಿಸುವಂಥ ಶಾಸ್ತ್ರ ನಡೆಯುವಾಗಲೂ ಕೂಡ ಅನುಶ್ರೀ ಕಣ್ಣು ಹಾಕುವಾಗ ಅಂಥದ್ದೊಂದು ಭಾವನೆ ಅವರ ಮನಸ್ಸಿನಲ್ಲಿ ಬಂದು ಹೋಗಿದ್ದಿದ್ರೂ ಕೂಡ ಅಚ್ಚರಿ ಇಲ್ಲ. ವಾಟೆವರ್, ಅನುಶ್ರೀ ಅವರ ಮದುವೆಗೆ ಅನುಶ್ರೀ ಅವರ ತಂದೆ ಅನಿಸ್ಕೊಂಡಂಥ ವ್ಯಕ್ತಿ ಬಾರದೇ ಇರುವಂಥದ್ದು, ಬಾರದೇ ಇರೋ ರೀತಿಯಲ್ಲಿ ಆತನೇ ಮಾಡಿಕೊಂಡಿದ್ದು ಎಲ್ಲವೂ ಕೂಡ ವಿಧಿ ಲಿಖಿತ. ಆದರೆ ಅನುಶ್ರೀ ಒಂಟಿಯಾಗಿಯೇ ಈ ಹಂತಕ್ಕೆ ಬಂದಿದ್ದು ಕೂಡ ದೊಡ್ಡ ವಿಚಾರ, ದೊಡ್ಡ ಸಾಧನೆ ಸರಿ ಅದು. ನಿಮಗೆ ಅನಿಸುತ್ತೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.